ನಮಸ್ತೆ ಮಕ್ಕಳ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಮಕ್ಕಳ, ಇವತ್ತು ನಾವು 10ನೇ ತರಗತಿ ಸಮಾಜ ವಿಜ್ಞಾನದಲ್ಲಿ ಸಾಧನಾ ಪರೀಕ್ಷೆ ಅಥವಾ FE2ಗೆ ಸಂಬಂಧಪಟ್ಟಂತಹ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಹೋಗೋಣ. ಇಲ್ಲಿ ಒಟ್ಟು ಅಂಕಗಳು 20 ಆಗಿರುತ್ತೆ ಮಕ್ಕಳ. ನಿಮಗೆ ಉತ್ತರವನ್ನು ಬರೆಯೋದಕ್ಕೆ ಸಿಗುವಂತಹ ಸಮಯ 40 ನಿಮಿಷಗಳು. ಫಸ್ಟ್ ಹೆಡ್ಡಿಂಗ್ ನೋಡಿ. ಈ ಪ್ರಶ್ನೆಗಳಿಗೆ 4 ಪರ್ಯಾಯ ಆಯ್ಕೆಗಳನ್ನು ನೀಡಿದ್ದು ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. ಇಲ್ಲಿ ಒಟ್ಟು 2 ಪ್ರಶ್ನೆ ಇರುತ್ತೆ ಮಕ್ಕಳ. ಸರಿಯಾದ ಉತ್ತರವನ್ನು ಬರೆದ್ರೆ ತಲಾ 1 ಅಂಕ ಸಿಗ್ತಾ ಹೋಗುತ್ತೆ ನಿಮಗೆ. ಪ್ರಶ್ನೆ 1 ನೋಡಿ. 1935ರ ಭಾರತ ಸರ್ಕಾರದ ಕಾಯ್ದೆ ಭಾರತದ ಒಂದು ಪ್ರಮುಖ ದಾಖಲೆಯಾಗಿದೆ. ಏಕೆಂದರೆ ಆಯ್ಕೆಗಳನ್ನ ನೋಡಿ. ಪ್ರಾಂತ್ಯಗಳಲ್ಲಿ ದ್ವಿಸರ್ಕಾರ ಜಾರಿಗೆ ತಂದಿದೆ, ನಿಯಂತ್ರಣ ಮಂಡಳಿ ಸ್ಥಾಪಿಸಿದೆ, ಮತೀಯ ಆಧಾರದ ಮೇಲೆ ಪ್ರತ್ಯೇಕ ಚುನಾವಣಾ ಮತಗಟ್ಟೆ ವ್ಯವಸ್ಥೆಯನ್ನು ಪರಿಚಯಿಸಿತು, ಹಾಗೂ ಅಖಿಲ ಭಾರತ ಒಕ್ಕೂಟವನ್ನು ರಚಿಸಲು ಅವಕಾಶವನ್ನು ನೀಡಿತು. ಪ್ರಶ್ನೆ 2. ಡಾಕ್ಟರ್ D.M. ನಂಜುಂಡಪ್ಪ ಸಮಿತಿ ರಚನೆಯಾದ ಉದ್ದೇಶ. ಆಯ್ಕೆಗಳು: ಕೋಮುವಾದವನ್ನು ತಡೆಯುವುದು, ಪ್ರಾದೇಶಿಕವಾದ ತಡೆಯುವುದು, ಅನಕ್ಷರತೆ ತಡೆಯುವುದು ಹಾಗೂ ಭ್ರಷ್ಟಾಚಾರವನ್ನು ತಡೆಯುವುದು. ನೆಕ್ಸ್ಟ್ ಹೆಡ್ಡಿಂಗ್ ನೋಡಿ ಮಕ್ಕಳ. ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ. ಇಲ್ಲಿ ಸಹ ನಿಮಗೆ 2 ಪ್ರಶ್ನೆ ಇರುತ್ತೆ ಮಕ್ಕಳ. ಸರಿಯಾದ ಉತ್ತರವನ್ನು ಬರೆದ್ರೆ ತಲಾ 1 ಅಂಕ ಸಿಗ್ತಾ ಹೋಗುತ್ತೆ ನಿಮಗೆ. ಪ್ರಶ್ನೆ 3 ನೋಡಿ ಮಕ್ಕಳ. ಭಾರತದ ಮೊದಲ ವೈಸ್ರಾಯ್ ಆಗಿ ನೇಮಕಗೊಂಡವರು ಯಾರು? ಪ್ರಶ್ನೆ 4. ಇತ್ತೀಚೆಗೆ ನಮ್ಮ ಜಲಾಶಯಗಳ ಸಂಗ್ರಹಣಾ ಸಾಮರ್ಥ್ಯ ಕಡಿಮೆಯಾಗುತ್ತಿದೆ, ಏಕೆ? ನೆಕ್ಸ್ಟ್ ಹೆಡ್ಡಿಂಗ್ ನೋಡಿ ಮಕ್ಕಳ. ಈ ಕೆಳಗಿನ ಪ್ರಶ್ನೆಗಳಿಗೆ 2 ರಿಂದ 4 ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿರಿ. ಇಲ್ಲೂ ಸಹ ನಿಮಗೆ 2 ಪ್ರಶ್ನೆ ಇರುತ್ತೆ ಮಕ್ಕಳ. ಸರಿಯಾದ ಉತ್ತರವನ್ನು ಬರೆದ್ರೆ ಕಂಪ್ಲೀಟಾಗಿ ನಿಮಗೆ ಮಾರ್ಕ್ಸನ್ನು ಕೊಡುವಂಥದ್ದು. ಅದಕ್ಕೆ ನೀವೇನು ಮಾಡಬೇಕು, ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಅಂತ ನೀಟಾಗಿ ಮೆನ್ಷನ್ ಮಾಡಿರೋದ್ರಿಂದ ನೀವು ಪಾಯಿಂಟ್ ವೈಸು ಉತ್ತರವನ್ನು ಬರಿತಾ ಹೋಗಬೇಕು. ಆವಾಗ ನಿಮಗೆ ಕಂಪ್ಲೀಟ್ 2 ಮಾರ್ಕ್ಸ್ ಸಿಗುತ್ತೆ. ಹಾಗೆಯೇ ಯಾರು ನಿಮ್ಮ ಪೇಪರನ್ನು ಕರೆಕ್ಷನ್ ಮಾಡ್ತಾ ಹೋಗ್ತಾರೆ ಅವ್ರಿಗೆ ಅಂಕಗಳನ್ನು ಅಲಾಟ್ ಮಾಡಲಿಕ್ಕೆ ಸಹ ಇದು ಉಪಯೋಗ ಆಗುತ್ತೆ ಮಕ್ಕಳ. ಓಕೆನಾ? ಪ್ರಶ್ನೆ 5ರಲ್ಲಿ ನೋಡಿ. 1919ರ ಮ್ಯಾಂಟೆಗೋ ಜೆಮ್ಸ್ಫರ್ಡ್ ಸುಧಾರಣಾ ಕಾಯ್ದೆಯ ಪ್ರಮುಖಾಂಶಗಳು ಯಾವುವು? ಮಕ್ಕಳ, ಇಲ್ಲಿ ಪ್ರಶ್ನೆ 6ರಲ್ಲಿ ನಿಮಗೆ ಒಂದು ಆಯ್ಕೆಯ ಪ್ರಶ್ನೆ ಸಹ ಇದೆ. 2 ಪ್ರಶ್ನೆಗಳಲ್ಲಿ ಯಾವುದಾದ್ರು ಒಂದನ್ನು ಆಯ್ಕೆ ಮಾಡಿ ಸರಿಯಾದ ಉತ್ತರವನ್ನು ಪಾಯಿಂಟ್ಸ್ ವೈಸ್ ಬರಿತಾ ಹೋಗಬೇಕು ನೀವು. ಅರ್ಥ ಆಯ್ತಲ್ವಾ? ಪ್ರಶ್ನೆ 6ರಲ್ಲಿ ನೋಡಿ. ನಿರುದ್ಯೋಗವು ಒಂದು ಗಂಭೀರ ಸಾಮಾಜಿಕ ಸಮಸ್ಯೆಯಾಗಿದೆ, ಇದನ್ನು ಸಮರ್ಥಿಸಿ. ಅಥವಾ ಸಂಘಟಿತ ಕೆಲಸಗಾರರು ಅಸಂಘಟಿತ ಕೆಲಸಗಾರರಿಗಿಂತ ಭಿನ್ನವಾಗಿದ್ದಾರೆ, ಹೇಗೆ? ನೆಕ್ಸ್ಟ್ ಹೆಡ್ಡಿಂಗ್ ಹೋಗೋಣ. ಈ ಪ್ರತಿಯೊಂದು ಪ್ರಶ್ನೆಗೂ 6 ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿರಿ. ಇಲ್ಲಿ ಸಹ ನಿಮಗೆ 2 ಪ್ರಶ್ನೆ ಇರುತ್ತೆ ಮಕ್ಕಳ. ಸರಿಯಾದ ಉತ್ತರವನ್ನು ಬರೆದ್ರೆ ತಲಾ 3 ಅಂಕ ಸಿಗುತ್ತೆ. ಹಾಗೆಯೇ ನಿಮಗೆ ಪ್ರಶ್ನೆ 8ರಲ್ಲಿ ಒಂದು ಆಯ್ಕೆನೂ ಸಹ ಇರುತ್ತೆ ಮಕ್ಕಳ. ಪ್ರಶ್ನೆಗಳಲ್ಲಿ ಆಯ್ಕೆ ಇರೋದ್ರಿಂದ ಯಾವುದಾದ್ರು ಒಂದು ಪ್ರಶ್ನೆಯನ್ನು ಆಯ್ಕೆ ಮಾಡಿಕೊಂಡು ಉತ್ತರವನ್ನು ಬರಿಬೇಕಾಗತ್ತೆ ನೀವು. ಪ್ರಶ್ನೆ 7 ನೋಡಿ. ಇತ್ತೀಚೆಗೆ ಭಾರತದಲ್ಲಿ ಲಿಂಗ ತಾರತಮ್ಯ ಕಡಿಮೆಯಾಗುತ್ತಿದೆ, ಇದನ್ನು ಸ್ಪಷ್ಟೀಕರಿಸಿ. ಪ್ರಶ್ನೆ 8. ಮಣ್ಣಿನ ಸವೆತವು ಹಲವು ದುಷ್ಪರಿಣಾಮಗಳನ್ನು ಉಂಟುಮಾಡುತ್ತದೆ, ವಿವರಿಸಿ. ಅಥವಾ ಅರಣ್ಯ ಸಂರಕ್ಷಣಾ ವಿಧಾನಗಳು ಯಾವುವು? ನೆಕ್ಸ್ಟ್ ಹೆಡ್ಡಿಂಗ್ ನೋಡಿ ಮಕ್ಕಳ. ಈ ಪ್ರತಿಯೊಂದು ಪ್ರಶ್ನೆಗೂ 8 ರಿಂದ 10 ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿರಿ. ಮಕ್ಕಳ, ಇಲ್ಲಿ ಒಂದೇ ಪ್ರಶ್ನೆ ಇರುತ್ತೆ, 4 ಅಂಕದ ಪ್ರಶ್ನೆಯಾಗಿರುತ್ತೆ. ಹಾಗೆ ನಿಮಗೆ ಆಯ್ಕೆಯೂ ಸಹ ಇರುತ್ತೆ ಮಕ್ಕಳ. 2 ಪ್ರಶ್ನೆಗಳಲ್ಲಿ ಯಾವುದನ್ನ ಒಂದು ಪ್ರಶ್ನೆಯನ್ನು ಆಯ್ಕೆ ಮಾಡಿಕೊಂಡು ಪಾಯಿಂಟ್ಗಳಲ್ಲಿ ನೀವು ಉತ್ತರವನ್ನು ಬರಿತಾ ಹೋಗಬೇಕು. ಪ್ರಶ್ನೆ 9ನ್ನು ನೋಡಿ. ಬ್ರಿಟಿಷ್ ಶಿಕ್ಷಣದ ಪರಿಣಾಮಗಳು ಯಾವುವು, ವಿವರಿಸಿ. ಅಥವಾ ಬ್ರಿಟಿಷ್ ಆಡಳಿತ ವ್ಯವಸ್ಥೆಯಲ್ಲಿ ನ್ಯಾಯಾಂಗ ವ್ಯವಸ್ಥೆಯಲ್ಲಾದ ಬದಲಾವಣೆಗಳನ್ನು ವಿವರಿಸಿ. ನೆಕ್ಸ್ಟ್ ಹೆಡ್ಡಿಂಗಲ್ಲಿ ಪ್ರಶ್ನೆ 10ನ್ನು ನೋಡಿ ಮಕ್ಕಳ. ನಿಮಗೆ ನೀಡಿರುವ ಭಾರತದ ನಕ್ಷೆಯಲ್ಲಿ ಕೆಳಗಿನವುಗಳನ್ನು ಯಾವುದಾದರೂ 2ನ್ನು ಗುರುತಿಸಿ. ಮಕ್ಕಳ, ಇದು 2 ಅಂಕದ ಪ್ರಶ್ನೆಯಾಗಿರುತ್ತೆ. ಹಾಗೆ ನಿಮಗೆ ಭಾರತದ ನಕ್ಷೆಯನ್ನು ಪ್ರಿಂಟೆಡ್ ಫಾರ್ಮ್ಯಾಟಲ್ಲಿ ಕೊಡ್ತಾರೆ ಮಕ್ಕಳ. ನೀವು ಅದನ್ನು ಡ್ರಾ ಮಾಡುವಂತಹ ಅವಶ್ಯಕತೆ ಇರೋದಿಲ್ಲ. ಇಲ್ಲಿ ಕೊಟ್ಟಿರುವಂತಹ 5 ಪ್ರದೇಶಗಳಲ್ಲಿ ಯಾವುದಾದ್ರು 2 ಪ್ರದೇಶವನ್ನು ನೀವು ಚೆನ್ನಾಗಿ ನೆನಪಿಟ್ಕೊಂಡು ಗುರುತನ್ನು ಮಾಡಬೇಕಾಗತ್ತೆ.
ಗುರುತು ಮಾಡಬೇಕಾದ್ರೆ ನೀವು ಎ ಬಿ ಸಿ ಡಿ ಇ ಅಂತ ಹೇಳಿ ನೀವು ಯಾವ ಪ್ರದೇಶವನ್ನು ಗುರುತು ಮಾಡ್ತೀರೋ ಆ ಪ್ರದೇಶದ ಹೆಸರನ್ನು ಅದರ ಎ ಬಿ ಸಿ ಡಿ ಮುಂದೆಗಡೆ ಬರಿಬೇಕಾಗತ್ತೆ. ಸಪೋಸ್ ನೀವೀಗ ಎ ಬರಿತೀರಾ, ಎ ಅಂತ ಹಾಕ್ಬಿಟ್ಟು ಗೋವಿಂದ ಸಾಗರ ಅಂತ ಬರಿತೀರಾ ಅಂದ್ಕೊಳ್ಳಿ. ಕೊನೆಯಲ್ಲಿ ಕೋಸಿ ನದಿ ಅಂತ ಬರಿತೀರಲ್ವ, ಆವಾಗ ಇ ಅಂತ ಹಾಕ್ಬಿಟ್ಟು ಮುಂದೆಗಡೆ ಕೋಸಿ ನದಿ ಅಂತ ಬರಿಬೇಕು. ಅರ್ಥ ಆಯ್ತಲ್ವಾ? ಯಾವ್ಯಾವ ಪ್ರದೇಶವನ್ನು ಗುರುತು ಮಾಡಬೇಕಾಗತ್ತೆ? ಗೋವಿಂದ ಸಾಗರ, ನರ್ಮದಾ ನದಿ, ಪಂಪಾ ಸಾಗರ, ಹೀರಾಕುಡ್ ಅಣೆಕಟ್ಟು ಹಾಗೂ ಕೋಸಿ ನದಿ. ಒಟ್ಟು 5 ಪ್ರದೇಶವನ್ನು ಕೊಟ್ಟಿದ್ದಾರೆ, ಅದರಲ್ಲಿ 2 ಗುರುತು ಮಾಡಿ ಮಕ್ಕಳ. ಅರ್ಥ ಆಯ್ತಲ್ವಾ? ಮಕ್ಕಳ, ಇಲ್ಲಿಗೆ 10ನೇ ತರಗತಿಯ ಸಮಾಜ ವಿಜ್ಞಾನದಲ್ಲಿ ಸಾಧನಾ ಪರೀಕ್ಷೆ ಅಥವಾ FA2ಗೆ ಸಂಬಂಧಪಟ್ಟಂತಹ ಮಾದರಿ ಪ್ರಶ್ನೆ ಪತ್ರಿಕೆ ಮುಕ್ತಾಯಗೊಂಡಿದೆ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವಿಡಿಯೋನ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.